ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಿದ್ದಾರೆ. ಇದನ್ನ ನಾವು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಒಕ್ಕೊರಳಾಗಿ ಖಂಡಿಸ್ತೀವಿ. ಇದನ್ನ ತಕ್ಷಣದಲ್ಲೇ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ರದ್ದುಗೊಳಿಸಬೇಕು. ಯಾವ ಕನ್ನಡ ಪರ ಸಂಘಟನೆಗಳಾಗಲಿ ಕನ್ನಡ ಪರ ಹೋರಾಟಗಾರರು ನಾವು ಯಾವತ್ತೂ ಕೂಡ ಮರಾಠಿ ವಿರೋಧಿಗಳಲ್ಲ, ತಮಿಳರ ವಿರೋಧಿಗಳಲ್ಲ, ತೆಲುಗು ವಿರೋಧಿಗಳಲ್ಲ, ಯಾವುದೇ ಜಾತಿ ಧರ್ಮದ ವಿರೋಧಿಗಳಲ್ಲ. ನಾವು ಹೇಳ್ತಾ ಇರೋದು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 5 ಕೋಟಿ ಕೊಟ್ಟು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 50 ಕೋಟಿ ಕೊಡ್ತಾರೆ ಅಂದ್ರೆ ಇದು ಯಾವ ರೀತಿಯಾದಂತಹ ದುಸ್ಥಿತಿ, ಇದು ದುರಂತ. ಹಾಗಾಗಿ ಸರ್ಕಾರ ತಕ್ಷಣದಲ್ಲೇ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ತೆಗೆದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಖಾಂತರವಾಗಿ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಜಾತಿ ಧರ್ಮದಲ್ಲಿರುವಂತಹ ಕಷ್ಟದಲ್ಲಿ, ಕೆಳವರ್ಗದಲ್ಲಿ, ಮಧ್ಯಮ ವರ್ಗದಲ್ಲಿರುವಂತವ್ರಿಗೆ ಎಲ್ಲಾ ಜಾತಿ ಧರ್ಮದವರಿಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದಾನೇ ಅವರು ಏನು ಅನುದಾನಗಳನ್ನಾಗ್ಲಿ ಸಹಾಯವನ್ನಾಗ್ಲಿ ಮಾಡಲಿ. ಒಂದು. ಎರಡನೇದು, ಇವತ್ತು ದುರಾಂಕಾರಿ, ಅಹಂಕಾರಿ, ಮುಟ್ಟಾಳ್, ಯತ್ನಾಳಲ್ಲ ಅವನು ಮುಟ್ಟಾಳ್. ಆ ಮುಟ್ಟಾಳು ಏನು ಇವತ್ತು ಕನ್ನಡಿಗರ ಓಟ್ ಬೇಡ, ಕನ್ನಡಿಗರದ್ದು ಯಾವುದೇ ತರ ವೋಟ್ ಬ್ಯಾಂಕ್ ನಮಗೆ ಅವಶ್ಯಕತೆ ಇಲ್ಲ ಅಂತ ದುರಾಂಕಾರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಕನ್ನಡ ಪರ ಹೋರಾಟಗಾರರು ಕನ್ನಡಿಗರು ರೋಲ್ ಕಾಲ್ಗಳಂತ ಕರೆದಿದ್ದಾರೆ. ನನ್ನ ಪ್ರಕಾರ ಅವನೇ ರೋಲ್ ಕಾಲ್ ಮಾಡಿ ಬದುಕಿರ್ಬೇಕು. ಹಾಗಾಗಿ ಇವತ್ತು ಏನು ಕನ್ನಡ ಪರ ಹೋರಾಟಗಾರನ್ನ, ಕನ್ನಡ ಪರ ಸಂಘಟನೆಗಳನ್ನ ರೋಲ್ ಕಾಲ್ ಅಂತ ಕರೆದಿದ್ದಾರೆ, ಅವನೇ ದೊಡ್ಡ ರೋಲ್ ಕಾಲು. ಹಾಗಾಗಿ ಇದನ್ನ ನಾವು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇದು ಖಂಡಿಸ್ತೀವಿ. ಸರ್ಕಾರ ತಕ್ಷಣದಲ್ಲೇ ಏನು ಈ ನಮ್ಮ ಮುಟ್ಟಾಳ್, ಯತ್ನಾಳ್ ಇದ್ದಾರೆ ಅವ್ರನ್ನ ಶಾಸಕ ಸ್ಥಾನದಿಂದ ರದ್ದುಗೊಳಿಸಿ ಅವರನ್ನ ಗಡೀಪಾರು ಮಾಡಬೇಕು. ಅವ್ನಿಗೆ ಅಷ್ಟು ಪ್ರೀತಿ ಪ್ರೇಮ ಮಹಾರಾಷ್ಟ್ರದ ಬಗ್ಗೆ ಇದ್ರೆ ಅವ್ನು ಅಲ್ಲೇ ಹೋಗ್ಬೋದು, ಇಲ್ಲಿ ಕರ್ನಾಟಕದಲ್ಲಿ ಇರೋಕೆ ನಾಲ ಏಕು ಅಂತ ಈ ಮುಖೇನವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಇಲ್ಲ, ಅನೇಕ ಭಾಗಗಳಲ್ಲಿ ನಾವು ಈಗಾಗಲೇ 5ನೇ ತಾರೀಕೇನು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದು ಕರೆ ಕೊಟ್ಟಿದ್ವಿ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಅನೇಕ ಜಿಲ್ಲೆಗಳಿಗೆ ನಮ್ಮ ತಂಡೋಪತಂಡವಾಗಿ ಮಾಡಿ ನಾವು ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಎಲ್ಲಾ ಜಿಲ್ಲೆ 30 ಜಿಲ್ಲೆಗಳಲ್ಲೂ ಕೂಡ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಇವತ್ತು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ. ಹೋರಾಟವನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದೀವಿ. ತದನಂತರ ಬೆಂಗಳೂರಲ್ಲೂ ಕೂಡ ಅನೇಕ ಭಾಗಗಳಲ್ಲಿ ನಮ್ಮ ಏನು ಈ ಆನೇಕಲ್ ಭಾಗ ಇರ್ಬೋದು, ಅಥವಾ ನಮ್ಮ ಮೈಸೂರು ರಸ್ತೆ ಕೆಂಗೇರಿಯಲ್ಲಿ ಇರ್ಬೋದು, ಅಥವಾ ನಮ್ಮ ಈ ತುಮಕೂರು ರಸ್ತೆಯಲ್ಲಿ ಇರ್ಬೋದು, ಈ ರೀತಿ ಅನೇಕ ಭಾಗಗಳಾಗಿ ನಮ್ಮ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಎಲ್ಲ ರಾಜ್ಯಾಧ್ಯಕ್ಷರುಗಳು, ಕಾರ್ಯಕರ್ತರುಗಳು ಬೇರೆ ಬೇರೆ ಭಾಗಗಳಲ್ಲಿ ಒಬ್ಬೊಬ್ಬರು ಇನ್ಚಾರ್ಜ್ ಆಗಿ ಮಾಡಿ ಇವತ್ತು ಬೆಂಗಳೂರಿಂದ ಹಿಡಿದು ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಕೂಡ ಇವತ್ತು ಹೋರಾಟವನ್ನ ಕರೆ ಕೊಟ್ಟಿದ್ದೀವಿ. ಹಾಗಾಗಿ ನಾವು ಎಲ್ಲಾ ಭಾಗಗಳಲ್ಲೂ ಮಾಡಬೇಕಾಗಿ, ಯಾಕಂದ್ರೆ ಇದು ನಮ್ಮ ಕನ್ನಡಿಗರ ಒಂದು ಸ್ವಾಭಿಮಾನದ ಪ್ರಶ್ನೆ. ಈ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಯತ್ನಾಳ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಾವು ಅದನ್ನು ಖಂಡಿಸ್ತೀವಿ. ಹಾಗಾಗಿ ಬಂದ್ಗೆ ಈಗ ನಾವೇನು ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಅವರು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಸಂಪೂರ್ಣವಾಗಿ ಬೆಂಬಲ ಕೊಡೋ ಮುಖೇನವಾಗಿ 5ನೇ ತಾರೀಕು 30 ಜಿಲ್ಲೆಗಳಲ್ಲೂ ಕೂಡ ಕರ್ನಾಟಕದ 30 ಜಿಲ್ಲೆ 248 ತಾಲೂಕುಗಳಲ್ಲೂ ಎಲ್ಲ ತಾಲೂಕು, ಹೋಬಳಿ, ಗ್ರಾಮ ಮಟ್ಟದಲ್ಲೂ ಕೂಡ ನಾವು ಬಂದನ್ನು ಯಶಸ್ವಿಗೊಳಿಸ್ತೀವಿ. ಬಿಜಾಪುರದಲ್ಲೂ ಕೂಡ ಬಂದನ್ನು ಯಶಸ್ವಿಗೊಳಿಸ್ತೀವಿ. ಯಾಕಂದ್ರೆ ನಾವಿರೋದು ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲೋ ಮತ್ತೆ ಅಥವಾ ಇನ್ಯಾವುದೋ ಹರಿಯಾಣ, ಪಂಜಾಬ್, ರಾಜಸ್ಥಾನದಲ್ಲ. ಹಾಗಾಗಿ ಎಲ್ಲ ಸ್ವಾಭಿಮಾನಿ 6.5 ಕೋಟಿ ಕನ್ನಡಿಗರು ಕೂಡ ಈ ಬಂದಲ್ಲಿ ಕೈ ಜೋಡಿಸ್ತಾರೆ. ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾಗುತ್ತೆ. ಎಲ್ಲ ಕಾರ್ಮಿಕ ಸಂಘಟನೆ, ರೈತ ಪರ ಸಂಘಟನೆ, ವಿದ್ಯಾರ್ಥಿ ಪರ ಸಂಘಟನೆ, ಯುವಕ ಪರ ಸಂಘಟನೆ, ಮಹಿಳಾ ಪರ ಸಂಘಟನೆ, ರೈತ ಪರ ಸಂಘಟನೆ ಒಟ್ಟಾರೆಯಾಗಿ, ಮತ್ತು ಬೀದಿ ಬರಿ ವ್ಯಾಪಾರಿಗಳು, ಓಲಾ, ಊಬರ್ ಇರ್ಬೋದು, ಟ್ಯಾಕ್ಸಿ ಚಾಲಕರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಈ ರೀತಿಯಾಗಿ ಎಲ್ಲರೂ ಕೂಡ ಈ ಒಂದು ಬಂದಿಗೆ ಸಹಕಾರ ಮಾಡ್ತಾರೆ. ಈ ಬಂದನ್ನು ಯಶಸ್ವಿಗೊಳಿಸ್ತೀವಿ. ಅದೇ ರೀತಿ ನಮ್ಮ ಸರ್ಕಾರ ಇವತ್ತು ಈ ಹೋರಾಟದಲ್ಲಿ ಏನು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ರದ್ದುಗೊಳಿಸೋ ಜೊತೆಗೆ ನಮ್ಮ ಚಾಲಕರಿಗೆ ಅನೇಕ ಸೌಲಭ್ಯಗಳು ದೊರಕಬೇಕು. ಹಾಗಾಗಿ ಸರ್ಕಾರದವರು ನಮ್ಮ ಚಾಲಕರಿಗೆ ಅನೇಕ ಸೌಲಭ್ಯಗಳು ದೊರಕೋ ನಿಟ್ಟಿನಲ್ಲಿ ಕೂಡ ಮನಗಂಡು ತಕ್ಷಣದಲ್ಲೇ ಚಾಲಕರಿಗೂ ಕೂಡ ಸಹಕಾರ ನೀಡಬೇಕು ಅಂತ ಈ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತಾ ಇದ್ದೀವಿ. ವಿಶ್ವನಾಥ್ ಜಿ.ಪಿ, ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ. ಬೇಕೇ ಬೇಕು, ಬೇಕೇ ಬೇಕು.